ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜಿಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಾರೆ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರಿಸೊನೇಟ್ ಆಗುತ್ತೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಯಾರು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಈಗ ಪ್ರೆಸೆಂಟ್ ಯಾವ ಸಿಚುವೇಷನ್ನಲ್ಲಿ ಯಾವ ರೀತಿ ಇದ್ದಾರೆ, ನಿಮ್ಮಿಬ್ಬರ ನಡುವೆ ಏನಾಗಿದೆ, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಎನರ್ಜಿ ಮೂಲಕ ನೋಡುವ ಪ್ರಯತ್ನವನ್ನು ಮಾಡೋಣ. ಈಗಿನ ನಿಮ್ಮ ಸಿಚುವೇಶನ್ ಅನ್ನೋದು ಈ ರೀಡಿಂಗ್ ನೋಡ್ತಾ ಇರುವ ಕೆಲವರಿಗೆ ಈ ಪರ್ಸನ್ ಜೊತೆ ಈಗ ನೀವು ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಕೂಡ ಇರಬಹುದು. ಕೆಲವರಿಗೆ ಡೈರೆಕ್ಟ್ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇರಬಹುದು, ಅಥವಾ ಮಾತಾಡದೆ ಕೂಡ ಇರಬಹುದು. ಮೆಸೇಜ್ಗೆ ಈ ಪರ್ಸನ್ ನಿಮಗೆ ಲೇಟಾಗಿ ರಿಪ್ಲೈ ಮಾಡ್ತಾ ಇರ್ಬೋದು, ಅಥವಾ ಕಾಲ್ಗೆ ರೆಸ್ಪಾನ್ಸ್ ಮಾಡದೇ ಇರ್ಬೋದು, ಅಥವಾ ಮೊದಲು ನಿಮಗೆ ಯಾವ ರೀತಿ ಕಾಳಜಿಯನ್ನು, ಯಾವ ರೀತಿ ಕೇರನ್ನು ತೋರಿಸ್ತಾ ಇದ್ರೋ ಅದು ಈಗ ಕಾಣಿಸ್ದೇ ಇರಬಹುದು ನಿಮಗೆ. ಈ ಎಲ್ಲ ಕಾರಣಗಳಿಂದ ನೀವು ತುಂಬಾ ಸಲ ಯೋಚನೆ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನನಗೆ ವ್ಯಾಲ್ಯೂ ಕೊಡ್ತಾ ಇಲ್ವಲ್ಲ ಅಂತ ನೀವು ಥಿಂಕ್ ಮಾಡಿರಬಹುದು. ನಿಮಗೆ ತುಂಬ ಸಲ ಅನಿಸಿರ್ಬೋದು, ಬೇರೆ ಜನರಿಗೆ ತುಂಬ ಜಾಸ್ತಿ ಕೇರ್ ಮಾಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ, ನನಗಿಂತ ಬೇರೆಯವರಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ, ನನ್ನನ್ನು ಎಷ್ಟು ಲೈಟಾಗಿ ತಗೊಳ್ತಿದ್ದಾರೆ. ಈ ರೀತಿ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಓಡಾಡ್ತಾ ಇರಬಹುದು. ನಿಮ್ಮಲ್ಲಿ ಕೆಲವರು ಅಂದ್ಕೊಂಡಿರಬಹುದು, ಈ ವ್ಯಕ್ತಿಯ ಬಿಹೇವಿಯರ್ ನಿಮ್ಮ ಜೊತೆ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಅಂದರೆ ಮೊದಲಿದ್ದ ಹಾಗೆ ಮಾತುಕತೆ ಇಲ್ಲ, ನಿಮ್ಮ ಬಗ್ಗೆ ಕಾಳಜಿ ಇಲ್ಲ, ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಯಾವುದೇ ರೀತಿಯ ಫೀಲ್ ಮಾಡ್ಕೊಳ್ಳೋದಿಲ್ಲ. ಇವರು ಮೊದಲಿಗಿಂತ ತುಂಬ ಬದಲಾಗಿದ್ದಾರೆ ಅಂತ ನಿಮಗೆ ಫೀಲ್ ಆಗಿರ್ಬೋದು. ನಿಮ್ಮ ಲೈಫ್ನಲ್ಲಿ ಕೆಲವರಿಗೆ ಸಪ್ರೇಷನ್ ಅನ್ನೋದು ಆಗಿರ್ಬೋದು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಕ್ ಆಗಿರೋ ರೀತಿ ಅನಿಸಿರಬಹುದು, ಅಥವಾ ನೀವಿಬ್ಬರು ಮಾತಾಡದೆ ಇರಬಹುದು. ಈ ಎಲ್ಲ ಸಿಚುವೇಶನ್ನಿಂದ ನೀವು ತುಂಬ ಕನ್ಫ್ಯೂಸ್ ಆಗಿರುವ ಚಾನ್ಸಸ್ ಕೂಡ ತುಂಬ ಇದೆ. ನಿಮ್ಮಲ್ಲಿ ಕೆಲವರ ಮನಸ್ಸಿನಲ್ಲಿ ಬರುವ ದೊಡ್ಡ ದೊಡ್ಡ ಪ್ರಶ್ನೆಗಳು, ಸವಾಲುಗಳು ಬರ್ತಾ ಇರ್ಬೋದು. ಈಗ ನಿಮ್ಮ ಮೈಂಡ್ನಲ್ಲಿ ಒಂದು ಪ್ರಶ್ನೆ ಸ್ಟ್ರಾಂಗ್ ಆಗಿ ಬರ್ತಾ ಇರ್ಬೋದು, ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ, ಥರ್ಡ್ ಪರ್ಸನ್ ಎಂಟ್ರಿ ಆಗಿದ್ದಾರಾ? ಈ ಎಲ್ಲ ಪ್ರಶ್ನೆಗೆ ನಿಮಗೆ ಅದೇ ಪ್ರಶ್ನೆಗಳು ಕಾಡ್ತಾ ಇರಬಹುದು. ಇಲ್ಲಿ ಒಂದು ವಿಷಯ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಕ್ಲಿಯರ್ ಆಗಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಇನ್ವಾಲ್ವ್ ಆಗಿರಬಹುದು. ಇಲ್ಲಿ ಯಾವ ರೀತಿ ಹೇಳಬೇಕು ಅಂದರೆ, ಥರ್ಡ್ ಪಾರ್ಟಿ ಅಂದರೆ ಕಡ್ಡಾಯವಾಗಿ ಒಬ್ಬ ಲವ್ ಪರ್ಸನ್ ಅಂತ ತಗೋಬಾರ್ದು, ಅಥವಾ ಒಬ್ಬ ವ್ಯಕ್ತಿ ಅಂತ ತಗೋಬಾರ್ದು. ಈ ರೀಡಿಂಗ್ ಪ್ರಕಾರ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಆದರೆ ಅದು ವ್ಯಕ್ತಿಯೇ ಆಗಿರಬೇಕು ಅಂತ ಇಲ್ಲ. ಅದು ಏನೇ ಕೂಡ ಆಗಿರಬಹುದು. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಜಾಬ್ ಪ್ರೆಷರ್ ಆಗಿರಬಹುದು, ಕೆರಿಯರ್ ಸ್ಟ್ರಗಲ್ ಆಗಿರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಲೈಫ್ನ ದೊಡ್ಡ ದೊಡ್ಡ ಸಿಚುವೇಶನ್ ಆಗಿರ್ಬೋದು. ಈ ಎಲ್ಲ ಕೂಡ ಥರ್ಡ್ ಪಾರ್ಟಿ ಎನರ್ಜಿ ಆಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂದ್ಕೊಳ್ತಾ ಇರ್ಬೋದು ಅಂದರೆ, ಇವರು ಬೇರೆ ಯಾರನ್ನಾದರೂ ಪ್ರೀತಿಸ್ತಾ ಇದ್ದಾರಾ? ಇಲ್ಲಿ ಎನರ್ಜಿ ಯಾವ ರೀತಿ ಕ್ಲಿಯರ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಬೇರೆ ಯಾರನ್ನು ಕೂಡ ಇವರು ಲೈಕ್ ಮಾಡ್ತಿಲ್ಲ, ಬೇರೆ ಯಾರನ್ನು ಕೂಡ ಪ್ರೀತಿಸ್ತಿಲ್ಲ, ಎಮೋಷ್ನಲ್ ಆಗಿ ಇನ್ವಾಲ್ವ್ ಆಗಿಲ್ಲ. ಅವರ ಮನಸ್ಸಿನಲ್ಲಿ ಯಾರು ಇದ್ದಾರೆ ಅಂದರೆ ನೀವೇ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕ್ಲಿಯರ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಕೆಲವರಲ್ಲಿ ಹಾಗಿದ್ರೆ, ಈ ರೀತಿಯ ಸಿಚುವೇಶನ್ ಇದ್ದರೆ, ಅಂದರೆ ನಿಮ್ಮ ಬಗ್ಗೆ ಇಷ್ಟೊಂದು ಪ್ರೀತಿ ಇದ್ದರೆ ಯಾಕೆ ಈ ದೂರ ಅನ್ನೋದು, ಗ್ಯಾಪ್ ಅನ್ನೋದು ಬಂದಿದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ತುಂಬ ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ಈ ಪರ್ಸನ್ ಸಿಕ್ಕಾಕೊಂಡಿರ್ಬೋದು. ತುಂಬ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದಿರಬಹುದು. ಅಂದರೆ ಇವರ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರಬಹುದು. ಫ್ಯಾಮಿಲಿಯನ್ನು ನೋಡ್ಕೋಬೇಕು, ಫ್ಯಾಮಿಲಿ ಸೇಫ್ ಆಗಿರಬೇಕು, ಫ್ಯಾಮಿಲಿ ಸೆಕ್ಯೂರ್ ಆಗಿರಬೇಕು, ಅದರ ಎಲ್ಲ ಜವಾಬ್ದಾರಿಯನ್ನು, ರೆಸ್ಪಾನ್ಸಿಬಿಲಿಟಿಯನ್ನು ನಾನೇ ತಗೋಬೇಕು ಅಂತ ಇವರು ಮೈಂಡ್ನಲ್ಲಿ ತುಂಬಿಕೊಂಡಿರಬಹುದು.
ಹಾಗಾಗಿ ಅವರ ಮೈಂಡ್ನಲ್ಲಿ ತುಂಬ ಯೋಚನೆಗಳಿರ್ಬೋದು, ಯಾವುದೋ ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರ್ಬೋದು, ಅಥವಾ ಕೆರಿಯರ್ ವೈಸ್ ತುಂಬ ಯೋಚನೆ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲ್ ಗ್ರೋತ್ ಕಡೆಗೆ ತುಂಬ ಥಿಂಕ್ ಮಾಡ್ತಾ ಇರ್ಬೋದು, ಇವರ ಜಾಬ್ ಕಡೆಗೆ ತುಂಬ ಥಿಂಕನ್ನು ಮಾಡ್ತಾ ಇರ್ಬೋದು. ಹಾಗಾಗಿ ನಿಮ್ಮ ಕಡೆ ಗಮನ ಕಡಿಮೆ ಆಗಿರ್ಬೋದು, ನಿಮ್ಮ ಜೊತೆ ಮಾತುಕತೆ ಆಡೋದು ಕಡಿಮೆ ಆಗಿರ್ಬೋದು, ಅಥವಾ ನಿಮಗೆ ಕೇರ್ ಕೊಡೋದನ್ನು, ಕಾಳಜಿ ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿರಬಹುದು. ಇದನ್ನು ಅವರು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಲ್ಲ, ಅವರ ಮೈಂಡ್ ಓವರ್ಲೋಡ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನೀವೇನಾದರೂ ತುಂಬ ದೂರ ಆಗಿದ್ದೀರಾ, ತುಂಬ ಗ್ಯಾಪಲ್ಲಿದ್ದರೂ ಕೂಡ ಈ ಪರ್ಸನ್ಗೆ ನಿಮ್ಮ ಮೇಲೆ ಏನು ಫೀಲ್ ಇದೆ ಅಂತ ನೋಡೋದಾದರೆ, ನಿಮ್ಮನ್ನು ತುಂಬ ನೆನಪಿಸ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ, ತುಂಬ ಮಿಸ್ ಮಾಡ್ತಾ ಇದ್ದಾರೆ, ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇದೆ. ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಈ ಪರ್ಸನ್, ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅನ್ನೋದು ನೀವು ದೂರ ಆಗಿದ್ದರೂ ಕೂಡ, ಅಥವಾ ಗ್ಯಾಪ್ ಇದ್ದರೂ ಕೂಡ, ಅಥವಾ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ, ನಿಮ್ಮ ಎನರ್ಜಿ ಅನ್ನೋದು ಇವರ ಜೊತೆ ಕನೆಕ್ಟ್ ಆಗಿದೆ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ಬಟ್ ಇವ್ರಿಗೆ ಪ್ರಾಬ್ಲಮ್ಸ್ಗಳಿದೆ. ಕೆಲವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರಬಹುದು, ಕೆಲವರಿಗೆ ಅಲ್ಲಿ ಪ್ರಾಬ್ಲಮ್ಸ್ ಇರಬಹುದು, ಕೆಲವರಿಗೆ ಜಾಬಲ್ಲಿ ಪ್ರಾಬ್ಲಮ್ಸ್ಗಳಿರಬಹುದು, ಅಂದರೆ ಕೆರಿಯರಲ್ಲಿ ಪ್ರಾಬ್ಲಮ್ಸ್ಗಳಿರಬಹುದು. ಇದೆಲ್ಲದರಿಂದ ಕೂಡ ಒಬ್ಬರಿಗೆ ಒಂದೇ ಪ್ರಾಬ್ಲಮ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳಲ್ಲಿ ಸಿಕ್ಕಾಕೊಂಡಿರಬಹುದು. ಆ ಸಿಚುವೇಷನ್ನಲ್ಲಿ ಇರೋದ್ರಿಂದ ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ, ಬೇರೆ ಕಡೆಗೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಬಗ್ಗೆ ಗಮನ ಕೊಡೋದು ಕಡಿಮೆ ಆಗಿರಬಹುದು. ಅಂದರೆ ಈ ಪರ್ಸನಲ್ ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಪರ್ಸನಲ್ ಗ್ರೋತ್ ಕೂಡ, ಅಥವಾ ಇವರ ಫ್ಯಾಮಿಲಿ ಕೂಡ ಥರ್ಡ್ ಪಾರ್ಟಿ ರೀತಿ ಮಧ್ಯದಲ್ಲಿ ಬಂದಿರಬಹುದು. ಬಟ್ ಇವರ ಲೈಫ್ನಲ್ಲಾಗಲಿ ಇವರ ಮನಸ್ಸಿನಲ್ಲಾಗಲಿ ಬೇರೆಯವರ ಬಗ್ಗೆ ಫೀಲಿಂಗ್ಸ್ಗಳು ಕಾಣಿಸ್ತಾ ಇಲ್ಲ. ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಬೇರೆಯವರ ಬಗ್ಗೆ ಪ್ರೀತಿಯಿಂದ ಇದ್ದಾರೆ ಅಂತ ಕಾಣಿಸ್ತಾ ಇಲ್ಲ, ಬೇರೆಯವರನ್ನು ಲೈಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ಬೇರೆಯವರನ್ನು ಇಟ್ಕೊಂಡಿದ್ದಾರೆ, ಬೇರೆಯವರ ಬಗ್ಗೆ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅಂತ ಯಾವುದೇ ರೀತಿಯಿಂದಲೂ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಬಟ್ ಇವರು ಬೇರೆ ಸಿಚುವೇಶನ್ನ ಎದುರಿಸ್ತಾ ಇರೋದ್ರಿಂದ, ಇವರ ಲೈಫ್ನಲ್ಲಿ ಸಿಚುವೇಶನ್ಗಳು ಬೇರೆ ಕ್ರಿಯೇಟ್ ಆಗಿರೋದ್ರಿಂದ, ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡದೇ ಇರಬಹುದು. ಯಾಕೆಂದರೆ ಇವರ ಗಮನ ಏನಿದೆ ಇವರ ಲೈಫ್ನ ಬಗ್ಗೆ ಬೇರೆ ಕಡೆಗೆ ಇದೆ, ಬೇರೆ ಕಡೆಗೆ ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದಾರೆ. ಆ ಗಮನ ಆ ಕಡೆ ಇರೋದ್ರಿಂದ ಈ ಪರ್ಸನ್ಗೆ ಈ ಕಡೆಗೆ, ಅಂದರೆ ನಿಮ್ಮ ಕಡೆಗೆ ಸ್ವಲ್ಪ ಕೇರ್ ಕೊಡೋದು ಕಡಿಮೆ ಆಗಿರಬಹುದು, ಬೇರೆ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಇರಬಹುದು. ಓವರಾಲ್ ಆಗಿ ಟೋಟಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ಇನ್ನೂ ಕೂಡ ನಿಮ್ಮನ್ನು ಮರೆತಿಲ್ಲ, ಬೇರೆ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಆಯ್ಕೆ ಮಾಡ್ಕೊಂಡಿಲ್ಲ. ಸಮಯ ಮತ್ತು ಸಿಚುವೇಶನ್ ಅವರನ್ನು ಹೋಲ್ಡ್ ಮಾಡಿ ನಿಲ್ಲಿಸಿದೆ ಅಂತ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಸಮಯ ಬಂದಾಗ ನಿಮ್ಮ ಕಡೆಗೆ ಮಾತು ಕೂಡ ಬರಬಹುದು, ಕ್ಲಾರಿಟಿ ಕೂಡ ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವಿಲ್ಲಿ ಪಾಸಿಟಿವ್ ಆಗಿರಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರೋ, ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಪ್ರೆಸೆಂಟಲ್ಲಿ ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಯೋಚನೆ ಮಾಡೋ ರೀತಿ ಅಲ್ಲ, ತುಂಬ ಒಳಗೊಳಗೆ ತುಂಬಾ ಚಿಂತೆ ಮಾಡೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಯಾವುದೋ ಒಂದು ರೀತಿಯ ಭಯ ಅನ್ನೋದು, ಹೆದರಿಕೆ ಅನ್ನೋದು, ಆತಂಕ ಅನ್ನೋದು ಇದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಭಯ ಯಾವುದೇ ರೀತಿ ಆಗಿರಬಹುದು, ಅಂದರೆ ಯಾರೋ ಒಬ್ಬರ ಮಾತಿಗೆ ಹೆದರ್ತಾ ಇರ್ಬೋದು, ಫ್ಯಾಮಿಲಿ ಏನು ಹೇಳ್ತಾರೆ ಅನ್ನೋ ಭಯ ಇರ್ಬೋದು, ಸೊಸೈಟಿಯ ಬಗ್ಗೆ ತುಂಬ ಜಾಸ್ತಿ ಹೆದರಿಕೆ ಇರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಜನ ಏನು ಅಂದ್ಕೊಳ್ತಾರೆ ಅನ್ನೋ ಯೋಚನೆ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಇರ್ಬೋದು. ಸೊಸೈಟಿಯ ಪ್ರೆಷರ್ ಏನಿದೆ ಈ ಪರ್ಸನ್ನ ಮೇಲೆ ತುಂಬ ಜಾಸ್ತಿ ಇದೆ. ಇವರು ಒಳಗೊಳಗಡೆ ಅಂದ್ಕೊಳ್ತಾರೆ, ಹೀಗೆ ಮಾಡಿದ್ರೆ ತಪ್ಪಾಗುತ್ತಾ, ಹಾಗೆ ಮಾಡಿದ್ರೆ ಜನ ಏನು ಹೇಳ್ತಾರೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೊರಗಿನಿಂದ ನೋಡಿದ್ರೆ ಬೇರೆ ರೀತಿ ಕಾಣಬಹುದು ಪರ್ಸನ್, ಅಂದರೆ ನಾರ್ಮಲ್ ಆಗಿರೋ ಥರ ಸೈಲೆಂಟ್ ಆಗಿರೋ ರೀತಿ ಕಾಣಬಹುದು. ನಿಮಗೆ ಅಥವಾ ಇವರಿಗೆ ಕ್ಲೋಸ್ ಆಗಿರುವವರಿಗೆ ಈ ಪರ್ಸನ್ ವರ್ತನೆ ತುಂಬ ಡಿಫ್ರೆಂಟ್ ಆಗಿ ಕೂಡ ಕಾಣಬಹುದು. ನಿಮಗೆ ಅನಿಸಿರ್ಬೋದು ಇವರು ಈಗ ತುಂಬ ಈಗೋವನ್ನು ಇಟ್ಕೊಂಡಿದ್ದಾರೆ, ತುಂಬ ಒರಟಾಗಿ ಬಿಹೇವ್ ಮಾಡ್ತಾರೆ, ಇವರಿಗೆ ಫೀಲಿಂಗ್ಸ್ಗಳೇ ಇಲ್ಲ,
ಅಹಂಕಾರಿ ಅಂತ ನೀವೇನಾದರೂ ಅಂದ್ಕೊಂಡಿರಬಹುದು, ಅಥವಾ ಬೇರೆ ಪರ್ಸನ್ಗಳು ಅಂದ್ಕೊಂಡಿರಬಹುದು, ಬೇರೆ ಜನರು ಅಂದ್ಕೊಂಡಿರ್ಬೋದು, ಅಥವಾ ಇವರ ಕ್ಲೋಸ್ ಸರ್ಕಲ್ನಲ್ಲಿ ಇರುವವರು ಈ ರೀತಿ ಅಂದ್ಕೊಂಡಿರ್ಬೋದು, ಅಂದರೆ ತುಂಬ ಬದಲಾಗಿದ್ದಾರೆ ಅಂತ. ಈ ಪರ್ಸನ್ ಆ ರೀತಿ ಬಿಹೇವ್ ಮಾಡ್ತಾ ಇರಬಹುದು. ಅಂದರೆ ಇವರು ಸೊಸೈಟಿಯ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತಾ ಇರ್ಬೋದು. ಸೊಸೈಟಿ ಏನು ಹೇಳುತ್ತೋ, ಜನರು ಏನನ್ನು ಅಂದ್ಕೊಳ್ತಾರೋ ಈ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ನೀವು ಅಂದ್ಕೊಳ್ತಾ ಇರ್ಬೋದು, ಇವರಿಗೆ ನನ್ನ ನೆನಪೇ ಇಲ್ವೇನೋ, ಯಾವುದೇ ಫೀಲಿಂಗ್ಸ್ಗಳು ಇಲ್ವೇನೋ, ನನ್ನ ಬಗ್ಗೆ ಯಾಕೆ ಥಿಂಕ್ ಮಾಡೋದಿಲ್ಲ, ನನ್ನ ನೆನಪಾಗೋದಿಲ್ವಾ ಇವ್ರಿಗೆ, ನನ್ನ ಮೇಲೆ ಪ್ರೀತಿ ಇಲ್ವಾ, ಬೇರೆಯವರು ಇವರ ಮನಸ್ಸಿನಲ್ಲಿ ಇದ್ದಾರಾ, ಇಷ್ಟೆಲ್ಲ ಕ್ವಶನ್ಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬಂದಿರಬಹುದು. ಆದರೆ ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ, ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಈ ಪರ್ಸನ್ನ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಹೊರಗಿನಿಂದ ಹೇಗೆ ಬಿಹೇವ್ ಮಾಡಿದರೂ ಕೂಡ, ಯಾವ ರೀತಿ ವರ್ತನೆ ಮಾಡಿದರೂ ಕೂಡ ಇವರ ಮನಸ್ಸಿನಲ್ಲಿ ಇಲ್ಲಿ ಬೇರೆ ಯಾರೂ ಕೂಡ ಇಲ್ಲ, ಇವರ ಹೃದಯದಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಇದು ತುಂಬ ಕ್ಲಿಯರ್ ಆಗಿ ಎನರ್ಜಿ ಶೋ ಆಗ್ತಾ ಇದೆ. ಬೇರೆಯವರ ಬಗ್ಗೆ ಪ್ರೀತಿ ಅನ್ನೋದು ಕಾಣಿಸ್ತಾ ಇಲ್ಲ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಬೇರೆಯವರ ಬಗ್ಗೆ ಯಾವುದೇ ಫೀಲಿಂಗ್ಸ್ಗಳು ಕಾಣಿಸ್ತಾ ಇಲ್ಲ. ಇವರ ಹೃದಯದಲ್ಲಿ ಯಾರಿದ್ದಾರೆ ಅಂತ ಹೇಳೋದಾದರೆ ಕೇವಲ ನೀವು. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ನೆನಪುಗಳಲ್ಲಿ ಮುಳುಗಿರ್ತಾರೆ. ಬಟ್ ಯಾವ ರೀತಿ ಅಂದರೆ, ಕೆಲವರ ಎನರ್ಜಿ ಪ್ರಕಾರ ನೀವು ದೂರ ಆಗಿರ್ಬೋದು, ಅಥವಾ ಈಗ ಕಾಂಟ್ಯಾಕ್ಟಲ್ಲಿ ಕೂಡ ಇರಬಹುದು. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ನೀವೇ ಇದ್ದೀರಾ. ವಿಶೇಷವಾಗಿ ನೀವು ಮೊದಲಿದ್ದೀರಾ ಕಾಂಟ್ಯಾಕ್ಟ್ನಲ್ಲಿ ಇದ್ದಾಗ, ಅಥವಾ ನೀವು ಈ ಪರ್ಸನ್ ತುಂಬ ಟೈಮ್ ಸ್ಪೆಂಡ್ ಮಾಡಿದರೆ, ನೀವು ಈ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಿ ತುಂಬ ಚೆನ್ನಾಗಿದ್ದರೆ, ಆ ಕ್ಷಣಗಳನ್ನು ಕೂಡ ಈ ಪರ್ಸನ್ ಪ್ರತಿ ಕ್ಷಣವನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ನಿಮ್ಮ ನೆನಪುಗಳು ಆಗಾಗ ಇವ್ರಿಗೆ ಕಾಡ್ತಾ ಇರುತ್ತೆ. ತುಂಬ ಪಾಸಿಟಿವ್ ಆಗಿರುವಂಥ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇವರ ಲೈಫ್ಗೆ ಮತ್ತೆ ತಗೋಬರಬೇಕು, ನೀವು ಮತ್ತೆ ಇವರ ಲೈಫ್ನಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಇವರ ಹೃದಯದಿಂದ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ, ಫೇಕ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ನಮ್ಮಿಬ್ಬರ ರಿಯೂನಿಯನ್ ಆಗಬೇಕು, ಮತ್ತು ನಾವು ಕಾಂಟ್ಯಾಕ್ಟಲ್ಲಿ ಬರಬೇಕು, ಈ ಗ್ಯಾಪ್ ಅನ್ನೋದು ಎಂಡ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವೇನಾದರೂ ಈಗ ದೂರ ಇದ್ದರೆ, ಅಥವಾ ನೋ ಕಾಂಟ್ಯಾಕ್ಟ್ ಏನಾದರೂ ನಿಮ್ಮಿಬ್ಬರ ನಡುವೆ ಇದ್ದರೆ, ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ಈ ಪರ್ಸನ್ನ ತಪ್ಪಿನಿಂದ ಅಥವಾ ನಿಮ್ಮ ತಪ್ಪಿನಿಂದ ಸಪ್ರೇಷನ್ ಏನಾದರೂ ಬಂದಿದ್ದರೆ, ಅಂದರೆ ಇವರು ಏನು ತಪ್ಪು ಮಾಡ್ದಲೆ ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿ ನೀವು ದೂರ ಆಗಿದ್ದರೆ, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ದರೆ, ಅಥವಾ ಈ ಪರ್ಸನ್ ಕಡೆಯಿಂದ ಏನಾದರೂ ತಪ್ಪಾಗಿ ನೀವಿಬ್ಬರು ದೂರ ಆಗಿದ್ದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಕಟ್ಔಟ್ ಆಗಿದ್ದರೆ, ಸಪ್ರೇಷನ್ ಬಗ್ಗೆ ಈ ಪರ್ಸನ್ ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ದೂರ ಬಂದಿದ್ದರೆ, ಗ್ಯಾಪ್ ಬಂದಿದ್ದರೆ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ಗೆ ತುಂಬ ಮನಸ್ಸಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಯೋಚನೆಗಳು ಓಡಾಡ್ತಾ ಇದೆ. ನಾನು ಹೀಗೆ ಮಾಡಬಾರ್ದಿತ್ತು, ಆ ಸಮಯದಲ್ಲಿ ಅಂದರೆ ನೀವಿಬ್ಬರು ದೂರ ಆಗಬೇಕಾದ್ರೆ ಇನ್ನೂ ಮೆಚ್ಯೂರ್ ಆಗಿರಬೇಕಿತ್ತು, ಅಷ್ಟೊಂದು ಈಸಿಯಾಗಿ ಈ ರಿಲೇಷನ್ಶಿಪ್ಪನ್ನು ಬಿಡಬಾರ್ದಿತ್ತು, ತಪ್ಪು ನನ್ನದೇ ಅಂತ ಇವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಂಡಿರುವ ನೋವು ಅಥವಾ ನೀವು ದೂರ ಆಗಿರುವ ನೋವು ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇದೆ. ನಿಮ್ಮ ಕೊರತೆ, ನಿಮ್ಮ ಆಬ್ಸೆನ್ಸ್ ಅನ್ನೋದು ತುಂಬ ಕಾಡ್ತಾ ಇದೆ. ಇವರು ಹೊರಗಿನಿಂದ ತೋರಿಸ್ಕೊಳ್ದೇ ಇರಬಹುದು, ಬಟ್ ಒಳಗೊಳಗೆ ತುಂಬ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ. ಮನಸ್ಸಿನಲ್ಲಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇವರ ಮನಸ್ಸಿನಲ್ಲಿ ಬೇರೆ ಯಾರಿಗೂ ಕೂಡ ಪ್ಲೇಸ್ ಇಲ್ಲ. ನಿಮ್ಮ ಸ್ಥಾನವನ್ನು ಇನ್ನೂ ಖಾಲಿಯಾಗಿ ಹಾಗೆ ಇಟ್ಕೊಂಡಿದ್ದಾರೆ. ಅಂದರೆ ನೀವು ದೂರ ಆಗಿದ್ದರೆ ಅಲ್ಲಿ ರೀಪ್ಲೇಸ್ ಅನ್ನೋದು ಬಂದಿಲ್ಲ. ಇವರ ಹೃದಯದಲ್ಲಿ ನಿಮ್ಮ ಜಾಗವನ್ನು ಯಾರೂ ಕೂಡ ತುಂಬಿಲ್ಲ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು, ಲೈಕ್ ಅನ್ನೋದು ಇನ್ನೂ ಜೀವಂತ ಆಗಿದೆ. ನಿಮ್ಮ ಬಗ್ಗೆ ಇನ್ನೂ ತುಂಬ ಥಿಂಕ್ ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನೀವಿಬ್ಬರು ಒಂದಾಗಬೇಕು, ನಿಮ್ಮ ಮತ್ತು ಇವರ ಜೊತೆ ಯಾವ ರೀತಿಯ ಟೈಮನ್ನು ಸ್ಪೆಂಡ್ ಮಾಡಿದಿರೋ ಅದೆಲ್ಲವನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಇವರು ಹೊರಗಡೆಯಿಂದ ಸ್ವಲ್ಪ ಒರಟಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನೀವೇ ತುಂಬಿಕೊಂಡಿದ್ದೀರೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಇವರು ಯಾವ ರೀತಿ ಅಂದರೆ ತುಂಬ ಡೀಪಾಗಿ ಒಳಗೊಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಯೋಚನೆಗಳು ಯಾವ ರೀತಿ ಇದೆ ಅಂದರೆ, ರಾತ್ರಿ ಮಲಗೋ ಮುಂಚೆ ಅಥವಾ ಒಬ್ಬರೇ ಇದ್ದಾಗ ಅಥವಾ ಯಾರೂ ನೋಡದ ಸಮಯದಲ್ಲಿ ಸಡನ್ನಾಗಿ ನಿಮ್ಮ ಯೋಚನೆ, ನಿಮ್ಮ ನೆನಪು ಅನ್ನೋದು ಬರ್ಬೋದು. ಮನಸ್ಸು ಭಾರ ಆಗೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಬಟ್ ಓವರಾಲ್ ಆಗಿ ಹೇಳಬೇಕು ಅಂದರೆ, ಸೊಸೈಟಿಯ ಬಗ್ಗೆ ಅಥವಾ ಜನರ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಏನು ಆಗುತ್ತೋ, ಫ್ಯಾಮಿಲಿ ಯಾವ ರೀತಿ ತಗೊಳುತ್ತೋ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ನಾನು ಹೀಗೆ ಮಾಡಿದ್ರೆ ಸರಿಯಾಗಿರುತ್ತಾ, ನಾನು ನನ್ನ ಮನಸ್ಸಿನ ಮಾತು ಕೇಳಿದ್ರೆ ಜನ ಏನು ಹೇಳ್ತಾರೆ, ನಾನು ತಪ್ಪು ಮಾಡ್ತಾ ಇದ್ದೀನ, ಈ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇರಬಹುದು. ಈ ಪರ್ಸನ್ ತಮ್ಮ ಹೃದಯಕ್ಕಿಂತ ಜಾಸ್ತಿ
ತುಂಬ ಮೈಂಡ್ ಯೋಚನೆಗಳಲ್ಲಿ ಮುಳುಗಿರಬಹುದು ಈಗ ಪ್ರೆಸೆಂಟಲ್ಲಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಮಿಸ್ಸಿಂಗ್ ಎನರ್ಜಿ ತುಂಬ ಇದೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನೀವು ಇವರ ಲೈಫ್ನಲ್ಲಿ ಬರಬೇಕು ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ 100% ಎಲ್ರಿಗೂ ಎನರ್ಜಿ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಯಾವ ಇಮೇಜ್ನ ಎನರ್ಜಿ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಂದು ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ.